ರಸ್ತೆ ಕಿರಿದಾಗಿದೆ ಅನ್ನೋ ನೆಪ ಒಡ್ಡಿ ಬಸ್ ಸಂಚಾರವನ್ನೇ ಬಂದ್ ಮಾಡಲಾಗಿದೆ. ಸದ್ಯ ಸಾರಿಗೆ ಇಲಾಖೆಯ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಎಲ್ಲ ಘಟನೆ ಆಗಿರೋದು ಯಾದಗಿರಿ ಜಿಲ್ಲೆಯ ಹುಣಸಗಿಯ ಮಾಳನೂರಲ್ಲಿ. ಮಾಳನೂರು ಟು ಮಾರಲಬಾವಿ ರಸ್ತೆಯ ಅವ್ಯವಸ್ಥೆ ಇದು. ರಸ್ತೆ ಚಿಕ್ಕದು, ಹಾಗಾಗಿ ಅಲ್ಲಿ ಬಸ್ ಬರೋದಕ್ಕಾಗೋದಿಲ್ಲ ಅಂತ ಸದ್ಯ ವಿದ್ಯಾರ್ಥಿಗಳು ಹೇಗೆ ಹೋಗಬೇಕು, ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಾಳನೂರು ಟು ಮಾರಲಬಾವಿ ರಸ್ತೆಯಲ್ಲಿ ಅವ್ಯವಸ್ಥೆ ತಲೆದೂರಿರುವುದು. ರಸ್ತೆಯಲ್ಲೇ ಗುಂಡಿ ತೋಡಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಸ್ತೆ ಅಗಲೀಕರಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆ ಸಿಕ್ಕಿದೆ. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭಾರಿ ಸಮಸ್ಯೆ ಎದುರಾಗಿತ್ತು. ಸದ್ಯ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಬಸವರಾಜ್ ರಸ್ತೆ ಅಗಲೀಕರಣಕ್ಕೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅನ್ನುವ ಭರವಸೆಯನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜಿಗೆ ತಡ ಆಗತ್ತೆ, ಬರೋದೊಂದೇ ಹಳ್ಳಿಗಾಡಿನಲ್ಲಿ ನಿಂತಿರ್ತಾರೆ. ಆದ್ರೆ ಬಂದಿಲ್ಲ ಅಂದ್ರೆ ತರಗತಿಗಳಿಗೆ ಹಾಜರಾಗೋದಿಲ್ಲ, ಶಿಕ್ಷಕರು ಕೊಡುವ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ. ಹಾಗಾಗಿ ರಸ್ತೆ ಚಿಕ್ಕುತ್ತಾನೆ, ನಾವು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಆ ಎಳೆ ವಿದ್ಯಾರ್ಥಿಗಳು ಯಾವ ರೀತಿ ಪಿಕಾಸಿ ಅಥವಾ ಗುದ್ದಲಿಗಳನ್ನ ಇಟ್ಕೊಂಡು ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ವರ್ಗ ಅಥವಾ ಈ ರಸ್ತೆಯ ಅಗಲೀಕರಣ ಮಾಡೋದು ಹೇಗೆ, ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಬಹುದಾ, ಗಮನ ಹರಿಸಬೇಕಾಗತ್ತೆ. ಸಂಬಂಧಪಟ್ಟ ಹಾಗೆ ತಹಶೀಲ್ದಾರ್ ಭೇಟಿ ನೀಡಿ ಅದಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಒಂದು ಪರಿಹಾರವನ್ನ ಕೊಡ್ತೀವಿ, ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ. ಎಲ್ಲರೂ 3-4 ವರ್ಷ ಐತ್ರಿ, ಏನೋ ಆಗ್ಲಾರ್ರಿ. 2 ವರ್ಷ ಐತ್ರಿ, ಈಗಂತೂ ಒಟ್ಟ ಬಸ್ಸೇ ಬರಲ್ರಿ. ಊರನ್ನವ್ರು ಬಂದಿಸಿದ ಮಾಡ್ರಿ ಅಂತಂದ್ರ ನಿಮ್ ಸಣ್ಣ ಹುಡುಗ ನಿಮ್ಗೇನ್ ಗೊತ್ತಾಗ್ತದೆ, ಎಲ್ಲ ಬಂದಿಸಿಲ್ಲ ಊರನ್ನವ್ರು ಬರ್ತಾರಿ. ನಿಮ್ಗೇನ್ ಗೊತ್ತು, ಸಣ್ಣ ಹುಡುಗ ನಿಮ್ಗೇನ್ ಗೊತ್ತಾಗ್ತದೇನು, ಎಲ್ಲ ಕೋಟಿಗೆ ಬಿದ್ದದಿದು, ನಿಮ್ಗೇನ್ ಗೊತ್ತು. ಸೋಮವಾರ ಅಂತಾರಿ ಪಂಚಾಯತ್ 3-4 ಸಲ ಲೆಟರ್ ಕೊಟ್ರ ನೀವ್ ಪಂಚಾಯತ್ರಿ ಬರ್ಬೇಡ ಅಂತಾರಿ. ಹಂಗೆ ಊರನ್ನವ್ರು ಬಂದ ಊರನ್ನವ್ರು ಇಷ್ಟೆಲ್ಲ ಮಾಡತ್ತೀರಿ, ಊರನ್ನವ್ರು ಯಾರು ಒಬ್ರು ಬಂದಿಲ್ರಿ. ಮಾರ್ಲ್ರಿ ಯಾರು ಬಂದಿಲ್ರಿ, ಎಲ್ಲಾರು ಇಷ್ಟೆಲ್ಲ ಮಾಡಿದ್ರು ಯಾರು ಬಂದಿಲ್ರಿ. ಈ ಹುಡುಗರು ಬರ್ತಾರಿ. ಮಕ್ಕಳಿಗೆ ಬಾಳ ತೊಂದರೆ ಇದೆ. ಈಗ 4-5 ವರ್ಷದಿಂದ ಸ್ಟ್ರೈಕ್ ಮಾಡ್ಕೇಸಿ ಬಸ್ ಬಿಟ್ಟಾಗ ಮಾಡಿದ್ವಿ ಸರ್. ಅವಾಗ ಏನಂದ್ರೆ ಅವರು ಈಗ ಪೂಲ್ ಹಾಕಿಸಿ ಮಾಡಂದ್ರೆ ಕೈಲಿ ರೊಕ್ಕ ಹಾಕಿಸಿ ಪೂಲ್ ಹಾಕಿ ಸರ್. ಇಲ್ಲಿ 2 ಪೂಲ್ ಹಾಕಿಸಿ ಮರ್ಮ ಹಾಕಿಸಿ ಮಾಡಿದ್ವಿ. ನಮ್ಗೆ ಈ ಬಾಜು ಹೊಲ್ದಾರ್ನು ಸ್ವಲ್ಪ ಹೊಲ್ದಾಕ್ ಬರ್ತಂತೈತಿ. ಅವ್ರು ಸ್ಟ್ರೈಕ್ ಮಾಡ್ಕೇಸಿ ಸ್ಟೇ ಹಾಕ್ಯಾರ. ನಮ್ ಸರ್ಕಾರದವ್ರು ಏನ್ರ ಅನುಮತಿ ಇಲ್ಲಿಯಾರು ಕೊಡಲ್ರಾಕ, ಮತ್ತೆಂತ ಕೊಡಲ್ರಾಕ, ಎಲ್ಲರೂ ಕೊಡ. ನಮ್ಮ ಮಕ್ಕಳಿಗೆ ಒಟ್ಟ ಸ್ಕೂಲ್ ಹೋಗಕ್ಕೆ ಬಸ್ ಅನುಕೂಲ ಮಾಡಿ ಕೊಡ್ಬೇಕು. ನಮ್ಗೆ 2 ವರ್ಷ ಮ್ಯಾಗ ಐತಿ ಸರ್ ಬಸ್ ಅಂತ ಬರ್ಲಾರ, ಬಸ್ ಬರಲ್ಲ ಸರ್. 2 ವರ್ಷ ಮ್ಯಾಗ ಐತಿ. ಅವ್ರೇನಂತಾರೆ ತೆಗಿ ಬಿತ್ತ ಏನ್ ಮಾಡ್ಬೇಕ್ರಿ ನಾವು ಅಂತ ಕೇಳ್ತಾರೆ. ಅವ್ರು ರೋಡ್ ಚೆನ್ನಾಗಿರ್ಲಕ್ ಬರಲ್ರಿ. 5 ಸಲ ಒಂದು ಅವ್ರ ಬಸ್ನು ಅಲ್ಲಿ ತುಂಬ್ಕೊಂಬಂದ್ರಪ್ಪ, ಇಲ್ಲಿ ಮಕ್ಳಿಗೂ ತರಬಲ್ರಿ. ಅವ್ರ ಬಸ್ನರು ಸ್ವಲ್ಪ